ಬೃಹತ್ ಕಲ್ಲುಗಳು ಹೇಗೆ ಹುಟ್ಟಿಕೊಂಡೆವು ಗೊತ್ತಾ? ಇವು ಬರೀ ಕಲ್ಲುಗಳಲ್ಲ, ಶತಕೋಟಿ ವರ್ಷಗಳ ಕತೆ ಇವೆ ಇವೆಗಳೊಳಗೆ. ನಮ್ಮ ಪುರಾಣದ ಪ್ರಕಾರ ಇದು ಕಿಷ್ಕಿಂಧೆಯ ನಾಡು. ಶ್ರೀರಾಮಚಂದ್ರರ ಪಾದಸ್ಪರ್ಶದಿಂದ ಪವಿತ್ರವಾದ ಸ್ಥಳ. ಅದೇ ಇಲ್ಲಿಯ ವಾಲಿ ಮತ್ತು ಸುಗ್ರೀವ ಅಣ್ಣ ತಮ್ಮಂದಿರ ಯುದ್ಧ ನಡೆದಿತ್ತು. ಅವರ ಯುದ್ಧದ ಸಮಯದಲ್ಲಿ ಎಸೆಯಲ್ಪಟ್ಟ ಬಂಡೆಗಳೇ ಇವಾಗ ಕಾಣುವ ಈ ದೊಡ್ಡ ಕಲ್ಲುಗಳು ಅಂತ ಹೇಳ್ತಾರೆ. ಆದರೆ ವಿಜ್ಞಾನ ಏನು ಹೇಳುತ್ತದೆ ಅಂತ ನೋಡಿದ್ರೆ, ಇದು ಭೂಮಿಯ ಮೇಲಿನ ಅತಿ ಹಳೆಯ ಗ್ರಾನೈಟ್ ಪ್ರದೇಶಗಳಲ್ಲಿ ಒಂದಾಗಿದೆ. ಸುಮಾರು 2.5 ಶತಕೋಟಿ ವರ್ಷಗಳ ಹಳೆಯವು. ಒಂದು ಕಾಲದಲ್ಲಿ ಇವು ಎಲ್ಲವೂ ಒಂದೇ ದೊಡ್ಡ ಬೆಟ್ಟವಾಗಿದ್ದವು. ಆದರೆ ಸಾವಿರಾರು ವರ್ಷಗಳ ಕಾಲ ಮಳೆ, ಗಾಳಿ, ಬಿಸಿಲು ಇವುಗಳ ಪರಿಣಾಮದಿಂದ ಕಲ್ಲುಗಳ ನಡುವಿನ ಬಿರುಕುಗಳು ನಿಧಾನವಾಗಿ ಸವೆದು ಉಳಿದಿದ್ದು ಇವತ್ತಿನಂತ ಈ ತುಂಡು ತುಂಡು ಬಂಡೆಗಳು. ನೋಡಿದ್ರಲ್ಲ, ಪ್ರಕೃತಿಯೇ ಇಲ್ಲಿ ಶಿಲ್ಪಿಯಾಗಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಜೋಡಿಸಿ ಕಲಾಕೃತಿಯನ್ನೇ ನಿರ್ಮಿಸಿದೆ. ಹಂಪಿಯ ಈ ವಿಸ್ಮಯ ಕಾಲ ಬದಲಾದರೂ ಎಂದಿಗೂ ಹೀಗೆ ಉಳಿಯಲಿ.